ನಮಸ್ಕಾರ ವೀಕ್ಷಕರೇ. ಇವತ್ತು 3ನೇ ತಾರೀಕು ಆಗಸ್ಟ್ 2025. ನಿಮಗೆಲ್ಲ ನಮಸ್ಕಾರ ಒನ್ಸ್ ಅಗೇನ್. ಇವತ್ತು ನಾವು ವಾಪಸ್ಸು ನಮ್ಮ ಸಾಪ್ತಾಹಿಕ ಸ್ವಚ್ಛತಾ ಕಾರ್ಯಕ್ರಮವನ್ನು ಈಗ ಸ್ಟಾರ್ಟ್ ಮಾಡ್ತೇವೆ. ಈಗ ನೋಡಿ, ನಮ್ಮ GIC ಕೃಷ್ಣ ಅಂಕಲ್ 8:15 ಬಂದು ಇಲ್ಲಿ ಕೂತಿದ್ದಾರೆ. ಆ್ಯಕ್ಚುಲಿ ಅವರಿಗೆ ಯಾವಾಗ ನಾವು ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ನಾವು ಸ್ವಚ್ಛ ಭಾರತ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ ಅಂತ ಭಾಳ ಇಂಟ್ರೆಸ್ಟ್ ಇದೆ ಅವರಿಗೆ. ಓಕೆ, ಅವ್ರು ನೋಡಿ ಈಗಾಗಲೇ ಅವರು ಏನು ಕೋಲು 1, 2 ಇತ್ತಲ್ಲ, ಅದನ್ನು ಇವತ್ತು ಮತ್ತೆ ವರ್ಕ್ಶಾಪಿಗೆ ಹೋಗಿ 3 ಕೋಲು ಮಾಡಿಸ್ಕೊಂಡು ಬಂದಿದ್ದಾರೆ. ಅಂದರೆ ಉಪಕರಣ ಕಸ ಹಾಕೋಕ್ಕೆ. ಅವ್ರು ನನಗೆ ಪ್ರತಿ ದಿವಸ ಅಂತ ಆಲ್ಮೋಸ್ಟ್ ಪ್ರತಿ ದಿವಸ ವೀಡಿಯೋನೋ ಅಥವಾ ಏನೋ ಒಂದು ಆರ್ಟಿಕಲ್ ಕಳಿಸ್ತಾ ಇರ್ತಾರೆ ಸ್ವಚ್ಛ ಭಾರತದ ಬಗ್ಗೆ. ಸೊ ಅವರು 12 ವರ್ಷ ನಮ್ಮ ಜೊತೆಗೆ ಮಾಡದೇ ಇದ್ದಿರ್ಬೋದು, ಈ ಇತ್ತೀಚೆಗೆ ಬಂದಿದ್ದಾರೆ ಅವರು. ಆದರೂ ಅವರದ್ದೇನು ಉತ್ಸಾಹ ಇದೆ ಅದನ್ನು ಯಾರಿಗೂ ತಡಲಿಕ್ಕೆ ಆಗ್ತಾ ಇಲ್ಲ. ಇವಾಗ ನಮ್ಮ ಲೇಔಟಲ್ಲಿ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಸಪೋರ್ಟ್ ಭಾಳ ಕಡಿಮೆ ಇದೆ. ನಮ್ಮಲ್ಲಿ ಒಂದು 150 ಸೈಟ್, 145 ಸೈಟ್ ಇದೆ. 145 ಸೈಟ್ನಲ್ಲಿ ಬರೋದು ಬರೀ ಕೆಲವೇ ಬೆರಳೆಣಿಕೆಯಷ್ಟು. ಮೊದಲೊಂದು 20 ಜನ 10 ಜನ ಅಂತ ಬರ್ತಾಯಿದ್ರು. ಇವಾಗ ಯಾಕೆ ಅಂತ ಗೊತ್ತಿಲ್ಲ, ಈ ಕಾರ್ಯಕ್ರಮ ಇನ್ನೂ ಯಾಕೆ ಅವರಿಗೆ ಇಷ್ಟ ಆಗ್ತಾಯಿಲ್ಲ ಅಂತ ಗೊತ್ತಿಲ್ಲ. ಇರಲಿ, ಆದರೆ ಒಂದು 3 ಸೈಟ್ 4 ಸೈಟ್ನವರು ಬಂದೇ ಬರ್ತಾರೆ. ಕೆಲವರಿಗೆ ಉತ್ಸಾಹ ಇದೆ, ಆದರೆ ಆರೋಗ್ಯ ಸಮಸ್ಯೆ ಅಥವಾ ಅವರು ಔಟ್ ಆಫ್ ಸ್ಟೇಷನಲ್ಲಿ ಇರೋ ಕಾರಣ ಅವ್ರಿಗೆ ಬರೋಕ್ಕಾಗ್ತಾಯಿಲ್ಲ. ಅಂಥವರು ಯಾವಾಗಲೂ ಕೂಡ ಬರೋಕ್ಕಂತ ಇಷ್ಟಪಡ್ತಾರೆ, ಆದರೆ ಆಗ್ತಾಯಿಲ್ಲ. ಅದೇ ಕೃಷ್ಣ ಅಂಕಲ್ ಹಾಗಲ್ಲ. ಅವ್ರ ಊರಲ್ಲಿ ಇತ್ತಂದರೆ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಎಲ್ಲ ಬಿಟ್ಟು ಬರ್ತಾರೆ ಅವರು. ಈಗ ಅವರು ಇವತ್ತು ಮತ್ತೆ ಬ್ಯಾಗ್ ತೊಗೊಂಬಂದಿದ್ದಾರೆ ಎಲ್ಲಿಂದಲೋ ಹುಡುಕಾಡಿ. ಇಲ್ಲಿ ಯಾರೋ ಒಂದು ಆಯಿಲ್ ಪ್ರೆಸ್ ಇದೆ ಅಂತ, ನಮ್ಮ ಕ್ಲಾಸಿಕ್ ಲೇಔಟ್ನ ಎದುರುಗಡೆ ಒಂದು ಆಯಿಲ್ ಪ್ರೆಸ್ ಇದೆ, ಅಂದರೆ ತೆಂಗಿನ ಎಣ್ಣೆ ಶಾಪ್ ಇದೆ. ಅವರಲ್ಲಿ ಹೋಗಿ ಕೇಳಿ ರಿಕ್ವೆಸ್ಟ್ ಮಾಡಿ ಪ್ರತಿ ವಾರ ತೊಗೊಂಡು ಬರ್ತಾರೆ. ಸೊ ಅವರು ದುಡ್ಡು ಕೊಡ್ತಾನೆ ಅಂತ ಹೇಳಿದ್ರೆ ತೊಗೊಳ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೂ ಇಂಡೈರೆಕ್ಟಾಗಿ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ, ಆದರೆ ಹೋಗೋಕ್ಕೆ ಯಾಕೋ ಮುಜುಗರ, ನಾಚಿಕೆ, ಸಾಮಾಜಿಕ ಪ್ರೆಷರ್, ಅಂದರೆ ಸೋಷಲ್ ಪ್ರೆಷರ್ ಇರುತ್ತೆ. ಈ ಕಸ ಎಕ್ಕುವ ಕಾರ್ಯಕ್ರಮ ಇದು ಬರೀ ಒಂದು ಕೆಲಸ ಇಲ್ಲದವರಿಗೆ ಮಾಡುವಂಥದ್ದು, ಅಥವಾ ರಿಟೈರ್ಡ್ ಮಾತ್ರ ಮಾಡುವಂಥದ್ದು, ಅಥವಾ ಅದರಲ್ಲಿ ನಮಗೇನು ವಾಪಸ್ ರಿಟರ್ನ್ ಏನೂ ಇಲ್ಲ ಆ ಸಲುವಾಗಿ, ಅಥವಾ ಸೋಷಲ್ ಫ್ಯಾಮಿಲಿ ಪ್ರೆಷರ್ ಇರುತ್ತೆ. ನೋಡಿ, ಯಾರೂ ಹೋಗ್ತಾ ಇಲ್ಲ, ನೀವು ಮಾತ್ರ ಯಾಕೆ ಹೋಗ್ತೀರಿ ಅಂತ ಹೇಳೋ ಇನ್ನೊಂದು ಪ್ರೆಷರ್ ಫ್ಯಾಮಿಲಿ ಕಡೆಯಿಂದ ಬರ್ತದೆ. ಬಟ್ ನೋಡಿ, ಕೊಲೀಗ್ಸ್ ರವಿ, ರಾಘವೇಂದ್ರ ಅವ್ರಿಗೆ ಕನ್ನಡ ಬರ್ತಾ ಇಲ್ಲ, ಆದರೂ ಅವ್ರು ತೆಲುಗಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ಆಗಾಗಲೇ ಹೇಳಿದ್ದೀನಿ ಅವ್ರ ಬಗ್ಗೆ. ಓನ್ಲಿ 50 ರೂಪೀಸ್. 50 ರೂಪೀಸ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ವಾಪಸ್ ನಾವು ನಮ್ಮ ಸ್ವಚ್ಛ ಕಾರ್ಯಕ್ರಮಕ್ಕೆ ಬಂದರೆ ಈಗ 8:37 ಆಗಿದೆ. ಆದ ಕಾರಣ ನಾವಿನ್ನು ತಡ ಮಾಡಲಿಕ್ಕಿಲ್ಲ. ಸೊ ನಾವೀಗ ಸ್ಟಾರ್ಟ್ ಮಾಡ್ತೇವೆ. ಇವಾಗ ಗಂಟೆ ಆಲ್ಮೋಸ್ಟ್ 9 ಗಂಟೆ ಆಯಿತು ಅಂತ ಕಾಣುತ್ತೆ. ಬರೀ ಅರ್ಧ ಗಂಟೆ ನಾವು ಸ್ಪೆಂಡ್ ಮಾಡಿದ್ದೀವಿ 3 ಜನ ಸೇರಿ. ಸೊ ಆಲ್ಮೋಸ್ಟ್ ನಮ್ಮ ಲೇಔಟ್ ಕಂಪ್ಲೀಟ್ ಅಂತಂದರೆ ಎಲ್ಲೆಲ್ಲಿ ಮೈನ್ ರೋಡ್ಸ್ ಎಲ್ಲೆಲ್ಲಿ ಇದ್ದಾವೆ ಅದು ನಮಗೆ ಕಂಪ್ಲೀಟ್ ಆಗಿದೆ. ಇವಾಗ ನೋಡಿ, ಇವಾಗ ನಮಗೆ 3 ಬ್ಯಾಗ್ ಸಿಕ್ಕಿದೆ. ಇದು ಬರೀ 3 ಜನರ ಎಫರ್ಟಲ್ಲಿ ಇಷ್ಟ ಆಗಿದೆ. ಸೊ ನಾವು ಈಗ ಯೋಚನೆ ಮಾಡಿ, ನಾವು ಎಲ್ಲರೂ ಸೇರಿತ್ತಂದ್ರೆ ಒಂದು 10-15 ಜನ ಬಂದರೆ ಎಷ್ಟು ಏರಿಯಾ ಕ್ಲೀನ್ ಮಾಡ್ಬೋದು. ಒಂದು ಎರಡನೇದಾಗ 10-15 ಜನ ನೋಡಿದ್ರೆ ಕಸ ಹಾಕೋರು ಕೂಡ ಹೆದರ್ತಾರೆ ಏನಪ್ಪ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಕೃಷ್ಣ ಸರಿಗೆ ಪುನಃ ಮತ್ತೊಮ್ಮೆ ಧನ್ಯವಾದ. ಉಡುಪ ಸರಿಗೂ ಅಷ್ಟೇ ತುಂಬ ಥ್ಯಾಂಕ್ ಯು. ಹಾಗೆ BBMP